Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ, ಬನ್ನಿ ಲವ್ ಒರಾಕಲ್ ಇಂದ ಏನಿದೆ ನಿಮ್ಮ ಲವ್ ಲೈಫಲ್ಲಿ ಅಪ್ಡೇಟ್ ನೋಡೋಣ. ಓ, ಸದ್ಯಕ್ಕೆ ಎಲ್ಲ ಉಲ್ಟಾ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಒಂದಷ್ಟು ಬ್ಯಾಕ್ ಫೈರ್ ಆಗುವಂತ ರೀತಿಲಿ ಇದೆ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಂದಷ್ಟು ನಂಬಿಕೆಯಿಂದ ಇರಿ, ಭರವಸೆಯಿಂದ ಇರಿ ಅಂತ ಹೇಳ್ತಿದ್ದಾರೆ, ಅಥವಾ ನನ್ನ ನಂಬು ಅಂತ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಇದು ನಂಬೋ ಅಂತ ವಿಚಾರ ಅಲ್ಲ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿದ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಒಂದು ಬ್ಯಾಕ್ ಫೈರ್ ತರ ಇದೆ. ಒಂದಷ್ಟು ಕ್ಯಾಸ್ಟ್ ವಿಚಾರದಲ್ಲೂ ಸಮಸ್ಯೆಗಳ ಆಗಿರ್ಬಹುದು ಅಥವಾ ಆಗ್ತಾ ಇರಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ನಿಮ್ಮ ಲೈಫನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ. ಜೊತೆಗೆ ಒಂಚೂರು ನಂಬಿಕೆ, ಭರವಸೆ ನಿಮ್ಮ ಮೇಲೆ, ನಿಮ್ಮ ಅದೃಷ್ಟದ ಮೇಲೆ ಇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಹೊರತು ಯಾವುದೇ ಒಂದು ರಿಯಲ್ ಪ್ರೀತಿ ಅನ್ನುವಂಥದ್ದು ಇಲ್ಲ. ಪ್ರೀತಿಯ ವಿಚಾರದಲ್ಲಿ ಆಟ ಆಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿದೆ. ಒಂದಷ್ಟು ಕೆಲವು ಸತಿ ಅಟ್ರಾಕ್ಷನ್ ಇರುತ್ತೆ ಅಷ್ಟೇನೆ, ಅಥವಾ ಒಂದ್ ರೀತಿ ಕ್ರಶ್ ಇರುತ್ತೆ ಅಷ್ಟೇನೆ. ಸೊ ಅಡ್ಮೈರ್ಸ್ ಇರ್ತಾರೆ. ಆ ಒಂದ್ ರೀತಿ ಅಪೋಸಿಟ್ ಯಾವಾಗ್ಲೂ ಅಟ್ರಾಕ್ಟ್ ಆಗತ್ತೆ, ಅಥವಾ ಏನೋ ಒಂದು ಚಾರ್ಮ ಇರುತ್ತೆ. ಏನೋ ಒಂದು ರೀಸನ್ಗೆ ಅಟ್ರಾಕ್ಟ್ ಆಗಿರ್ತೀರಾ, ಅಥವಾ ನಿಮ್ಮಿಬ್ರು ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ನೀವಿಬ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಇದೆ, ಅದನ್ನ ಸರಿಪಡಿಸ್ಕೊಂಡ್ರೆ ಮೇ ಬಿ ಸರಿ ಹೋಗ್ಬೋದು ಕೆಲವರಿಗೆ. ಇಟ್ಸ್ ಎ ಜನರಲ್ ರೀಡಿಂಗ್. ಒಂದಷ್ಟು ಸ್ಪಿರಿಚುವಲ್ ಪಾತಲ್ಲಿ ನೀವು ಇರೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕೂಡ ಇರಬಹುದು. ಜೊತೆಗೆ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ, ಹಿಂದೆ ಮಾಡಿದ ತಪ್ಪನ್ನೇ ಮಾಡಬೇಡಿ. ಒಂದಷ್ಟು ಎಕ್ಸ್ಕ್ಯೂಸ್ ಕೂಡ ಕೇಳುವಂತ ಸಾಧ್ಯತೆ ಇದೆ. ಸೊ ಸಾರಿ ಕೂಡ ಕೇಳಬಹುದು. ಅನ್ರಿಕ್ವೈರ್ಡ್ ಲವ್ ಇರೋದ್ರಿಂದ ಈ ಪ್ರೀತಿ ಯಾವತ್ತೂ ಅಷ್ಟು ಸುಲಭವಾಗಿ ಮುಂದುವರಿಯೋದಿಲ್ಲ ಇಬ್ರು ಮಧ್ಯ. ಸೊ ಇನ್ನೊಂದಷ್ಟು ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮಿಬ್ಬರ ಸಂಬಂಧದಲ್ಲಿ ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು. ಇದು ಜಸ್ಟ್ ತೋರಿಕೆಯ ಪ್ರೀತಿಯಾಗಿದೆ ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ಒಂಚೂರು ನೀವು ಮುಖವಾಡನ್ನ ತೆಗಿಬೇಕು ಅನ್ನುವಂಥದ್ದು ಇದೆ. ಅವರು ಕೂಡ ಮುಖವಾಡ ಅಂದ್ರೆ ರಿಯಲ್ ಆಗಿ ಪ್ರೀತಿ ಮಾಡ್ತಿಲ್ಲ ಅಂತ, ಮನ್ಸಾರೆ ಆ ಪ್ರೀತಿಯ ಸ್ಥಾನ ಅಲ್ಲಿ ಇಲ್ಲ ಅಂತ. ಜೊತೆಗೆ ನಿಮ್ಮ ವಿಚಾರದಲ್ಲಿ ಕೂಡ ಅದೇ ಇದೆ. ನೀವು ಕೂಡ ಅವ್ರನ್ನ ರಿಯಲ್ ಆಗಿ ಲವ್ ಮಾಡ್ತಾ ಇಲ್ಲ, ಅವರು ಕೂಡ ನಿಮ್ಮನ್ನ ರಿಯಲ್ ಆಗಿ ಲವ್ ಮಾಡ್ತಾ ಇಲ್ಲ. ಸಮಥಿಂಗ್ ಏನೋ ಬಿಹೈಂಡ್ ನೋವಿನ ಬಗ್ಗೆ ಇದೆ ಇಲ್ಲಿ. ಮುಂದಕ್ಕೆ ನೋವು ಪಡ್ತೀರಾ ಅನ್ನುವಂಥದ್ದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸ್ಕೊಂಡು ನೀವಾಗಿರಿ, ಅವರು ಅವರಾಗಿರ್ಲಿ. ಸೊ ಓಪನ್ ಮೈಂಡ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಹನಿಮೂನ್ಗೆ ಹೋಗಬಹುದು ಅನ್ನುವಂಥದ್ದು ಇದೆ. ಸೊ ಒಬ್ರನ್ನೊಬ್ರು ಹೆಚ್ಚು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಇವಾಗ ಇಲ್ಲಿ 2 ಕಾರ್ಡ್ ಇಡ್ತೀನಿ, 2ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಏನ್ ಬರಬಹುದು ನೋಡೋಣ. ಸೊ ಸ್ವಲ್ಪ ಒಂಚೂರು ಎಚ್ಚರಿಕೆ ದಯವಿಟ್ಟು ಇರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಎಕ್ಸಿಗೆ ಆಲ್ರೆಡಿ ಮ್ಯಾರೇಜ್ ಆಗಿರಬಹುದು, ಅಥವಾ ಅವ್ರದ್ದು ಮ್ಯಾರೇಜ್ ವಿಚಾರ ನಡೀತಾ ಇರಬಹುದು. ಸೊ ಸಪರೇಷನ್ ಅಲ್ಲಿ ಇರೋರು ನ್ಯೂ ಲವ್ ಅಲ್ಲಿ ಆಲ್ರೆಡಿ ಇರಬಹುದು. ಬಟ್ ನಿಮ್ಮ ಹತ್ರ ಇದನ್ನ ಸುಮ್ಮನೆ ಕಾಯ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿರ್ಬೋದು. ಒಂಚೂರು ಕ್ಲಾರಿಟಿ ತಗೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಅಗೈನ್ ಇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಇದೆ. ನೀವಿಬ್ರು ಹೆಚ್ಚು ಪ್ರಯತ್ನ ಪಟ್ರೆ, ಅಥವಾ ಹೆಚ್ಚು ನಿಮ್ಮಿಬ್ಬರಿಗೂ ಒಂದು ಅವಕಾಶನ ನೀವು ತಿದ್ಕೊಳ್ಳೋದಕ್ಕೆ ಕೊಟ್ಟು ಮುಂದುವರೆದ್ರೆ ಖಂಡಿತವಾಗ್ಲೂ ಇದೊಂದು ಎಂಗೇಜ್ಮೆಂಟ್ ವರ್ಗೂ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. 2ನೇದು ಇದೊಂದು ಸೇಫ್ ಲವ್ ಇದೆ. ಖಂಡಿತವಾಗ್ಲೂ ನೀವು ಅವ್ರನ್ನ ನಂಬಿ ನಿಮ್ ಪ್ರೀತಿನ ಕೊಡಬಹುದು ಅನ್ನುವಂಥದ್ದು ಇದೆ. ಅವ್ರನ್ನ ನೀವು ನಂಬಬಹುದು ಅನ್ನುವಂಥದ್ದು ಇದೆ. ಎಕ್ಸ್ ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.